ಈ ಟ್ರಿಪ್ ಮುಗಿಸೋಕ್ಕೆ ನಮಗೆ 30 ದಿನ 8,000 ಕಿಲೋಮೀಟರ್ ತುರ್ತುಗ್ದ ಸ್ನೋಯಿಂದ ಆನ್ಲೆಯ ನಿಶ್ಶಬ್ದದ ತನಕ ಕೊನೆಗೂ ಈ ರೋಡು ನಮ್ಮ ಮನೆಗೆ ಮುಟ್ಟಿತ್ತು. ಸೊ ವೆಲ್ಕಮ್ ಟು ಡೇ 20. ಇವತ್ತು ನಾವು ಉಳಿದಿರೋದು ಜಸ್ಪಾ ಅಲ್ಲಿ ಡೋರ್ಜಿ ಲಾಕ್ಪಾ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ರೂಮು ಚೆನ್ನಾಗಿರೋದಕ್ಕೆ ಕೊಟ್ಟರು. ಆಲ್ಮೋಸ್ಟ್ ಒಂದು 6 ಜನ ಉಟ್ಕೊಳ್ಳೋ ರೂಮ್, ಡಬಲ್ ಬೆಡ್ 2 ಸಿಂಗಲ್ ಬೆಡ್ ಅಂತ ರೂಮ್ ಕೊಟ್ಟಿದ್ದಾರೆ. ಸೊ 1,300 ಏನೋ ಆಯಿತು ಕಾಸ್ಟು ಇಬ್ಬರಿಗೆ ಮಾತ್ರ. ಯಾಕಂದರೆ ಅವ್ರು ರೂಮ್ ಒಂದು ಇಬ್ಬರಿಗೆ ಮಾತ್ರ ಇರೋದ್ರಲ್ಲಿ ಅಂತ ಅದೊಂದೇ ರೂಮ್ ಇತ್ತು. ಅದೊಂದೇ ರೂಮು ನಮ್ಗೆ ಎಷ್ಟು ಕಮ್ಮಿ ಕೊಟ್ಟಿದ್ದಾರೆ. ವಿತ್ ಗೀಸರ್ ಎಲ್ಲ ಇತ್ತು. ಆರಾಮಾಗಿ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಗಾಡಿಯಲ್ಲೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ದೀವಿ. ರಿಷಿ ಬೈ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವಾಶ್ರೂಮ್ಗಳೆಲ್ಲ ಹೋಗ್ತಾ ಇದ್ದಾರೆ. ಫುಡ್ ಸೆಟ್ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಲೋಕಲ್ ಫುಡ್ಡು. ಬೆಳಿಗ್ಗೆನೆ ಈ ಅಟಲ್ ಟನಲ್ ಹಿಂದೆಗಡೆನೆ ಹೋಟೆಲ್ ಮಾಡಿದ್ವಿ. ಇಲ್ಲಿನ ತಣ್ಣನೆಯ ಗಾಳಿಯಲ್ಲಿ ನಮ್ಮ ಪಯಣ ಮುಗಿತಾ ಬಂದಿತ್ತು. ಕೊನೆ ಸಲ ಈ ಹಿಮಾಲಯದ ಗಾಳಿಯಲ್ಲಿ ಉಸಿರಾಡಬೇಕು ಅಂತ ಒಂದು ತಣ್ಣನೆಯ ಗಾಳಿ ಸವಿದು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಈ ಅಟಲ್ ಟನಲ್ ನೋಡೋ ಉತ್ಸಾಹ ನಮಗೆ ತುಂಬಾ ಇತ್ತು. ಬಟ್ ಅಲ್ಲಿ ಅಟಲ್ ಟನಲ್ ಎಂಟ್ರಿಯಲ್ಲಿರೋ ಮೂಮೆಂಟ್ಸು, ಎಕ್ಸಿಟಲ್ಲಿರೋ ಮೂಮೆಂಟು ತುಂಬಾ ಚೇಂಜ್ ಆಗಿತ್ತು. ಯಾಕೆ ಅಂತ ನೀವೇ ನೋಡಿ. ಇಂದ ಎಕ್ಸಿಟ್ ಅಲ್ಲಿರೋ ವೆದರ್ನ ನೋಡಿ ನಿಜ ಬೆರಗಾದೆವು. ಅಲ್ಲಿ ಆ ವೆದರಲ್ಲಿ ಪಾನಿಪುರಿನ ತಿಂದು ಅದು ಚೆನ್ನಾಗಿಲ್ಲ ಅಂತ ಅಟಲ್ ಟನಲಿಂದ ಆಚೆ ಬಂದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ಲು ಒಳ್ಳೆ ಎಂಜಾಯ್ಮೆಂಟ್. ಒಂದು ಟೀ ಕುಡಿದ್ವಿ, ಅದು ಗೋಲ್ಗಪ್ಪ ತಿಂದ್ವಿ. ಇವ್ರತ್ರ ಆ ಕಡೆ ತೀರ್ಸಂಗೆ ಇವತ್ತು ಒಂದು ಚೋಲೆ ಕುಚ್ಚೆ ತಿಂದ್ವಿ, ಚೆನ್ನಾಗಿತ್ತು. ಅದು ಬಿಸಿ ಬಿಸಿಗೆ. ಈಗ ಒಂದು ಜೋಳ ತಿಂತಾ ಇದ್ದೀವಿ. ಮಳೆ ನೆನೀತಾ ಇದೀವಿ, ಒಂಥರ ಚೆನ್ನಾಗಿದೆ. ನೀವು ಬಂದ ಕ್ಲೈಮೇಟ್ ಹಿಂಗೆ ಇತ್ತು ಅಂದರೆ ನಿಜವೂ ಇಲ್ಲೆಲ್ಲ ಟ್ರೈ ಮಾಡಿ. ಈ ಕ್ಲೈಮೇಟಿಗೆಲ್ಲ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ಜೋಳ ತಿಂದು ಇಲ್ಲೇ ಅಟಲ್ ಟನಲ್ನ ಅದರ ಸುತ್ತಮುತ್ತ ಇರೋ ಪರಿಸರನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ನೆಕ್ಸ್ಟ್ ನಾವು ಏನು ನೋಡಿದ್ವು ಅದು ನಿಜ ನಮಗೆ ತಡ್ಕೊಳಕ್ಕೆ ಆಗಲಿಲ್ಲ. ಇಲ್ಲಿ 1 ಮಂತ್ ಮುಂಚೆ ಆಗಿರೋ ಇನ್ಸಿಡೆಂಟ್ ಇದು. ಮನಾಲಿಯಲ್ಲಿ ಭೀಕರ ಆಗಿದ್ದ ಕ್ಲೌಡ್ ಬಸ್ಟ್ ಆಗಿತ್ತು. ಆ್ಯಂಡ್ ತುಂಬಾ ಬ್ರಿಡ್ಜಸ್ ಮುರಿದೋಗಿತ್ತು. ತುಂಬ ಜನ ಮನೆಗಳು ಕೊಚ್ಚಿ ಹೋಗಿತ್ತು. ರೋಡಲ್ಲೆಲ್ಲ ಕಲ್ಲುಗಳು ಬಿಕ್ಕು ಅಂತ ಇತ್ತು. ಇದು ಒಂದು ಪಾಠ ಕಲಿಸ್ತು ನನಗೆ. ನೇಚರ್ ಕೊಡುತ್ತೆ, ಬಟ್ ಆದರೆ ನಿನ್ನ ಪರೀಕ್ಷೆ ಮಾಡುತ್ತೆ. ಇದೆಲ್ಲ ಮುಗಿಸಿ ಮನಾಲಿನ ಕ್ರಾಸ್ ಮಾಡಬೇಕು. ಆದರೆ ನಮಗೆ ಇಬ್ಬರು ಲೆಜೆಂಡ್ಸ್ ಮತ್ತೆ ಸಿಕ್ಕರು. ಇವರು ನಮಗೆ ಮೊದಲೇ ಸಿಕ್ಕಿದ್ರು. ಆ್ಯಂಡ್ ಅವರು ಸೈಕಲಲ್ಲಿ ಪಂಜಾಬಿಂದ ಇಲ್ಲಿಲ್ಲೇ ಎಲ್ಲ ಮುಗಿಸಿ ವಾಪಸ್ ಪೆಡಲ್ ಮಾಡ್ತಾ ಮನೆಗೆ ಹೋಗ್ತಾ ಇದ್ರು. ಸೋನ್ಮಾರ್ಗ್ ಹತ್ರ ಸಿಕ್ಕಿದ್ರು. ಅಲ್ಲಿಂದ ನಾವೆಲ್ಲ ಮುಗಿಸ್ಕೊಂಡು ವಾಪಸ್ ಮನಾಲಿ ಸೈಡ್ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಇವ್ರು ಮುಗಿಸ್ಕೊಂಡು ಮನಾಲಿ ಹತ್ರ ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ.
ನೋಡಿ ನೋಡ್ತಾ ಇದೀರಾ, ನಾವು ಸೋನ್ಮಾರ್ಗಲ್ಲಿ ಸ್ಟೇ ಮಾಡಿರುವಾಗ 10 ಸ್ಟೇ ಹತ್ರ ನಮಗೆ ಸೈಕ್ಲಿಸ್ಟ್ ಸಿಕ್ಕಿದ್ರು ನೋಡಿ. ಇವರು ಲಡಾಖ್ ಇದೆಲ್ಲ ಟ್ರಿಪ್ ಮುಗಿಸ್ಕೊಂಡು ಬಟ್ ಡಿಫ್ರೆಂಟ್ ರೂಟ್, ನಾವು ಬೇರೆ ಬೇರೆ ಕಡೆ ಹೋಗಿ ಬಂದ್ವಿ. ಅವ್ರದ್ದೇ ಪ್ಲಾನಲ್ಲಿ ಮುಗಿಸ್ಕೊಂಡು ಮನಾಲಿಂದ ನಾವು ಇದ್ರ ಕಡೆ ಹೋಗ್ತಾ ಇದ್ವಿ, ಏನೋ ಚಂಡೀಗಢ ಸೈಡು. ಸೊ ಅಲ್ಲಿ ನಮಗೆ ಇನ್ ಬಿಟ್ವೀನ್ ಸಿಕ್ಕಿದ್ರು. ಲಕ್ಕಿಲಿ ನೋಡಿ ಹೆಂಗಿತ್ತು ಅಂದ್ರೆ ಇನ್ನೊಂದ್ಸತಿ ಸಿಗ್ಬೇಕಂತಿತ್ತು. ಬೈ ಅವ್ರಿಗೆ ಬಾರ್ ಮಿಲ್ನಾ ಸಿಗ್ಬೇಕಂತಿತ್ತು, ಸಿಕ್ಕಿದೀವಿ ನೋಡಿ. ಇಲ್ಲೇ ಒಂದು ಟೀ ಶಾಪು ಹೈವೇ ಪಕ್ಕದಲ್ಲಿ ಯಾವ್ದು ಸಿಕ್ತು ಅದಕ್ಕೆ ಪಕ್ಕಕ್ಕೆ ಹಾಕೊಂಡು ಒಂದ್ ಜೊತೆಲಿ ಇನ್ನೊಂದು ಟೀ ಕುಡಿದು ಇನ್ನೊಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೋಡಿ. ಇದೇ ಹೇಳೋದು. ಇದು ನೋಡ್ತಾ ಇದ್ರೆ ನಮಗೆ ರೋಡ್ ಸಹ ಒಂದು ಮೆಸೇಜ್ ಹೇಳ್ತಾ ಇತ್ತು, ನೋ ಮ್ಯಾಟರ್ ವಾಟ್ ಕೀಪ್ ಗೋಯಿಂಗ್ ಆನ್ ಅಂತ. ಇಲ್ಲಿಗೆ ಮೌಂಟೇನ್ಸ್ನ ಬಿಟ್ಟು ನಾವು ತುಂಬ ದೂರ ಬಂದಿದ್ವಿ. ಸೈಲೆಂಟ್ ಆಗಿರೋ ಜಾಗ ಇಂದ ಬರೀ ಪೊಲ್ಯೂಷನ್ನು ಹಾರನ್ನು ಸೌಂಡಲ್ಲಿ ಇದ್ವಿ. ಬಟ್ ನಮ್ಮ ಮೈಂಡಲ್ಲಿ ಬೇರೆನೇ ಮ್ಯೂಸಿಕ್ ಕೊಡ್ತಾ ಇತ್ತು. ಮೆಮೊರೀಸ್ ಅನ್ಪ್ಯಾಕ್ ಸ್ಟಾರ್ಟ್ ಆಗಿತ್ತು. ನನ್ನ ಮೈಂಡಲ್ಲಿ ಬರೀ ಮೌಂಟೇನ್ಸ್ ಆ್ಯಂಡ್ ಅಲ್ಲಿ ಜನನೇ ಕಾಣ್ತಾ ಇದ್ರು. ಅಲ್ಲಿಗೆ ಕೊನೆಗೆ ನನ್ನ ಡೇ 22. ವೆಲ್ಕಮ್ ಟು ಡೇ 22. ಇದು ರಾಜ್ ಗಾರ್ಡನ್ ಊರ ಹತ್ರ. ಸೊ ರೆಸ್ಟೋರೆಂಟ್ ಸರ್ವಿಸ್ ಏರಿಯಾ ಇರುತ್ತಲ್ಲ, ಅಲ್ಲಿ ಬಂದು ಕ್ಯಾಂಪ್ ಪಟ್ಕೊಂಡು ಆರಾಮ್ ಮಲ್ಕೊಂಡಿದ್ವಿ ರಾತ್ರಿ. ಸೊ ಟೈಮು ಬೆಳಿಗ್ಗೆ 6:38. ಬಂದಿಲ್ಲ ಮಸಾಲೆ ದೋಸೆ ನೋಡ್ತಾ ಇದೀವಿ. ಅದ್ಯಾವುದೋ ಮೈಸೂರು ದೋಸೆ ಅಂತ ಕೇಳಿದ್ರು ಒಬ್ರು ಹೆಸರು. ಮೈಸೂರು ಮಸಾಲೆ ದೋಸೆ ಕೇಳಿದೀನಿ ಬ್ರೋ. ಮೈಸೂರು ಮಸಾಲೆ ದೋಸೆ ನಾನು ಕೇಳಿದ್ದೀನಿ, ಅಂದ್ರೆ ಮೈಸೂರು ದೋಸೆ ಅಂತ ಹಾಕೋರು ಅವರು. ಅಲ್ಲೇ ಐತೆ ನೋಡ್ರಿ, ಪ್ಲೈನು ಮತ್ತೆ ಮಸಾಲೆ ಎರಡು. ರೇಟ್ ನೋಡಿದ್ರೆ 199, 299. ತಿನ್ನೋದಕ್ಕಿಂತ ಮುಂಚೆನೆ ಹೊಟ್ಟೆ ಉರಿತದೆ. 10 ರೂಪಾಯಿಗೆ 4 ಇಡ್ಲಿ. ಬೆಳಿಗ್ಗೆ ಎದ್ದು ಹೊಟ್ಮೇಲೆ ನಮಗೆ ಇನ್ನೊಂದು ಚಾಲೆಂಜ್ ಸ್ಟಾರ್ಟ್ ಆಗಿತ್ತು. ಅದು ಎಕ್ಸ್ಪ್ರೆಸ್ ವೇಯಲ್ಲಿ ನಮಗೆ ಪೆಟ್ರೋಲ್ ಖಾಲಿ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲೇ ಹೋಗಿ ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಡು ಬಂದು ಪೆಟ್ರೋಲ್ ಹಾಕಿ ಮತ್ತೆ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಗೆ ಕೊನೆ ಆಗಿತ್ತು ನಮ್ಮ ಈ ನಾನು ಇವತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಬೇಕು ಅಂತ ಲೈವ್ ಹೋದ್ರು. ಸೊ ಆ ಜಂಜಾಟದಲ್ಲಿ ಈಗ ಕಾರ್ದು ಪೆಟ್ರೋಲ್ ಹಾಕ್ಸೋದು ಕೇಳಿದ್ರು. ಇಲ್ಲ ಮುಂದೆ ಹಾಕ್ಸ್ಬಿಡೋಣ ಬಿಡು, ರೆಸ್ಟ್ ಏರಿಯಾ ಇರುತ್ತೆ ಅಂತಂದ್ರು. ಇಲ್ಲಿ 55 ಕಿಲೋಮೀಟರ್ ರೆಸ್ಟ್ ಏರಿಯಾ ಈ ಕಡೆ ವಾಪಸ್ ಹೋಗುವಾಗ ಒಂದೂ ಇಲ್ಲಲ್ಲ ಬ್ರೋ. ಇಷ್ಟೊತ್ತಾದ್ರೂ 2 ರೆಸ್ಟ್ ಏರಿಯಾದಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ. ಹೋಟ್ಲೆ ಓಪನ್ ಆಗಿರ್ಲಿಲ್ಲ ನೋಡಿ, ಖಾಲಿ ಹೊಡಿತಾ ಇದೆ ರೋಡು. ಯಾರಾದ್ರೂ ಪೆಟ್ರೋಲ್ ಖಾಲಿ ಆದ್ರೂ ಯಾರು ತಂದು ಕೊಡೋರು ಇಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲ, ನಿಂತ್ಕೊಂಡ್ರೆ. ಬಸ್ ಚೋಡ್ದೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಇಲ್ಲಿ ಪೆಟ್ರೋಲ್ ಫುಲ್ ಮತ್ತೆ 200 ರೂಪೀಸ್ 2 ಬಾಟ್ಲಿ ಫುಲ್ ಆಯಿತು. ಒಳ್ಳೆ ಟ್ರಿಪ್. ಅಲ್ಲಿಗೆ ಕರ್ನಾಟಕಕ್ಕೆ ಮತ್ತೆ ನಾವು ನಮ್ಮ ನಾಡಿಗೆ ನಾವು ಎಂಟ್ರಿ ಆಗಿದ್ವಿ. ಕಾರಲ್ಲಿ ಅಣ್ಣವ್ರ ಸಾಂಗ್ ಪ್ಲೇ ಆಗ್ತಾ ಇತ್ತು. ನಿಜ ಬೇರೆ ಏನೋ ಶಕ್ತಿ ಬಂದವ್ರ ಥರ ಫೀಲ್ ಆಗ್ತಾ ಇತ್ತು. ನನ್ನ ಸ್ಟೇಟಿಗೆ ಎಂಟ್ರಿ ಆದಮೇಲೆ ಅದು 30 ದಿವಸ ಆದಮೇಲೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಆ್ಯಂಡ್ ಫಸ್ಟ್ ನಾನು ಇಲ್ಲೇ ಲೋಕಲ್ ಹೋಟೆಲ್ ಹುಡ್ಕೊಂಡು, ಅದೇ ಖಾನಾವಳಿಯಲ್ಲಿ ಹುಡ್ಕೊಂಡು ನಮ್ಮ ಕರ್ನಾಟಕದ ಫುಡ್ನ ಚಪಾತಿ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಕಣ್ಣಲ್ಲಿ ಎಲ್ಲ ನೀರು ಎಲ್ಲೆಲ್ಲೂ ನೀರು. ಇದು ಒಂದು ಜರ್ನಿ ನನ್ನ ಚೇಂಜ್ ಮಾಡಿತ್ತು. ನನಗೆ ಡ್ರೀಮ್ ಮಾಡಿರೋ ಪ್ಲೇಸಸ್ನ ನಿಜವಾಗಿ ತೋರಿಸಿತ್ತು. ನಿಜ ನಮ್ಮ ಇಂಡಿಯಾ ಇಷ್ಟು ಸುಂದರವಾಗಿದೆ ಅಂತ ನನಗೆ ಹೇಳಿತ್ತು. ನನ್ನ ಈ ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ ಆಗಿ ಬದಲಾಗಿಸಿತ್ತು. ನೀವು ಈ ವ್ಲಾಗ್ನ ಫಸ್ಟಿಂದ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಆರ್ ಈ ಸೀರೀಸ್ ಇಲ್ಲಿಗೆ ಕೊನೆ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ನನ್ನ ಕತೆ ಅಲ್ಲ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಗುಡ್ ಬಾಯ್.